ಸತತ ಮಳೆಗೆ ಧಾರವಾಡ ಗ್ರಾಮೀಣ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಗ್ರಾಮಗಳ ಪ್ರಮುಖ ರಸ್ತೆಗಳು ಕೆಸರು ಗದ್ದೆಗಳಾಗಿವೆ. ಜನ ಸಂಕಷ್ಟದಲ್ಲಿದ್ದರೂ ಸಮಸ್ಯೆ ಆಲಿಸಲು ಬಾರದ ಜನಪ್ರತಿನಿಧಿಗಳು ಸ್ಥಳಕ್ಕೆ ಬಂದಿಲ್ಲ ಅಂತ ಮಾಧ್ಯಮದ ಎದುರು ಕುಂದಗೋಳ ತಾಲೂಕಿನ ಬೆಟದೂರು ಗ್ರಾಮಸ್ಥರು ಆಕ್ರೋಶ ಹೊರಹಾಕಿದ್ರು. ಇಲ್ಲೇ ಏನಿಲ್ರಿ ಸರ್, ರೋಡಿನ ಸಮಸ್ಯೆ ಐತ್ರಿ. ನಮ್ಗೇನಾರ ಹಾದಾಡು ಮುಂದ ದಾರಿಗೆ ಇದು ಸಜ್ಜಿಲ್ರಿ. ಎಲ್ಲಾ ಹುದಲ್ ಬರ್ತೈತ್ರಿ. ಆ ರಾಣಿ ಚೆನ್ನಮ್ಮ ಸಾಲಿ ನೀರ್ ಹಿಂಗ ರೋಡ್ಗೆ ಬರ್ತಾವ್ರಿ ಸರ್. ಬಾಳ ಸಮಸ್ಯೆ ಆಗೈತ್ರಿ. ಗಿರಣಿಗ್ ಹೋಗಾಕ್ ಆಗುದಿಲ್ರಿ. ಒಂದ್ ಡಾಕ್ಟರ್ 12 ತಿಂಗಳು ಇದರಿ ನೀರ್ ಹರಿಯತಾವ್ರಿ ಇವು ರಾಣಿ ಚೆನ್ನಮ್ಮ ಸಾಲಿವ್ರಿ ಸರ್. ಅದ್ರಾಗ ಮತ್ ಹೆಂಗಾರ ದಾಟ್ಕೊಂಡ್ ಹೋಗಿವ್ರಿ ಸರ್. ಹೆಂಗಾರ ಮಾಡಿ ಇದೊಂದ್ ಸಮಸ್ಯೆ ನಮ್ಗ್ ಸಾಲ್ವ್ ಮಾಡ್ಕೊಡ್ಬೇಕ್ರಿ ಸರ್. ಹುಡುಗರು ಇದರ ಒಳಗ ಬರ್ತಾವ್ರಿ. ಅವ್ರಿಗೆ ನಾವು ರೋಡ್ ಮಠ ಬಿಟ್ಟು ಹೋಗ್ಬೇಕ್ರಿ ಸರ್. ಈ ಸಮಸ್ಯೆ ದೊಡ್ಡ ಸಮಸ್ಯೆ ಆಗೈತಿ. ಮುದುಕರು ಅಂದ್ಕಿ ಪಾಪ ಬಿದ್ದ್ ಕಾಲ್ ಮುರ್ಕೊಂಡ ಅಮ್ಮನ ಕಾಲ್ ಮುರ್ಕೊಂಡಿದ್ರಿ ನೋಡ್ರಿ ಮೊನ್ನೆ. ಬಂದು ತಿಳಿಸೇವ್ರಿ ಸರ್. ಪಂಚಾಯತಿ ಏನ್ ತಲಿ ಕೆಡಸ್ಕೋಲ್ರಿ. ಈಗ ನಿಮ್ಗ ಹೇಳಾಕತ್ತೇವ್ರಿ, ನೀವ್ ಏನ್ ವ್ಯವಸ್ಥೆ ಮಾಡ್ಕೊಡ್ತೀರಿ ಮಾಡ್ಕೊಡ್ರಿ ಸರ್. ನಮಗೆ ಕೆಸರು ಗದ್ದೆಯಂತ ರಸ್ತೆಯಲ್ಲಿ ನಡೆದಾಡಲು ಸಹ ಈಗ ಪರಿಸ್ಥಿತಿ. ಶಾಲೆ ಬಿಟ್ಟು ಮಕ್ಕಳು ಮನೆಯಲ್ಲಿ ಕುಳಿತಿದ್ದಾರೆ. ಮತ್ತೊಂದು ಕಡೆ ಕೊಳಚೆ ನೀರಿನಿಂದ ಡೆಂಗ್ಯೂ, ಮಲೇರಿಯಾ ಸೇರಿದಂತೆ ಸಾಂಕ್ರಾಮಿಕ ರೋಗಗಳು ಹರಡುವ ಭೀತಿ ಇದೆ ಅಂತ ಗ್ರಾಮಸ್ಥರು ತಮ್ಮ ಅಸಮಾಧಾನ ಹೊರಹಾಕಿದ್ದಾರೆ. ನಮ್ಗ ರೋಡ್ ಮಾಡ್ಕೊಡ್ರಿ, ರೋಡ್ ಸರಿ ಮಾಡ್ಕೊಡ್ರಿ, ಹಾಸ್ಟೆಲ್ ನೀರ್ ಬಂದ್ ಮಾಡ್ರಿ. ನಮಗ್ ಶಾಲಿ ಮಕ್ಕಳು ಅಡ್ಡಾಡೋದು ತೊಂದರೆ ಆಗೈತಿ. ಇದನ್ನ ನಾವ್ ವಿನಂತಿ ಮಾಡ್ಕೊಳ್ಳೋದು ನಿಮ್ ಕಡೆ. ರಾತ್ರಿ ಆದ್ರೆ ಸೊಳ್ಳಿನ ಸಮಸ್ಯೆನೇ ಸರ್. ಇದು ನೋಡ್ರಿ ಇಲ್ಲಿ ಇರೋದು. ಇದನ್ನಾಗ ನಾವ್ ಅಡ್ಡಾಡೋದು. ಒಂದ್ ಜಡ್ ಬರ್ಲಿ ಏನೋ ಬರ್ಲಿ ನಮ್ಗ ಕಾಯಿಲೆ ಬಿದ್ರು ಇದ್ರಾಗ ಅಡ್ಡಾಡ್ಕೊಂತ ಹೋಗ್ಬೇಕು, ಇದ್ರಾಗ ಬರ್ಬೇಕು. ಬಿದ್ರು ಎದ್ರು 8 ವರ್ಷ ಆತ್ರಿ. ಇದ್ರಾಗ ಇದೇವೆ. ಮಳಿ ಬಂದ್ರಷ್ಟೇ 12 ತಿಂಗಳು ಇದೇ ಸಮಸ್ಯೆನೇ. ಸಾಲಿ ನೀರ್ ಕಂಟಿನ್ಯೂ ಇದ್ರಾಗ ಬರೋದ್ರೆ ಇದ್ರಾಗ ಅಡ್ಡಾಡೋದು. ಗ್ರಾಮ ಪಂಚಾಯತಿ ಏನ್ ಹೇಳ್ತಾರ? ಬರ್ತೇವಿ ಸರಿ ಮಾಡ್ತೇವೆ ಅಂತಾರ್ರಿ. ಆಯ್ತು ಇಷ್ಟ ಒಮ್ಮೆ ಮಾಡ್ಯಾರ. ಕಾವಲಿ ತೆಗದ್ರಿ ಬಿಟ್ರಿ ಆಯ್ತು. ಹೊಳ್ಳಿ ಏನ್ ಅದಾರಿ ಇವಾಗ ಗಟ್ರ ಈ ನೀರ್ ಹರಿತೈತಲ್ರಿ ಹೋಗುದ್ ಬಿಟ್ಟವ್ರಿ. ಈಗ ರಾತ್ರಿ ಸಮಸ್ಯೆ ಏನ್ ಕೇಂದ್ರ ತರಕ್ ಹೋಗ್ಬೇಕು ಇದ್ರಾಗ ಹೋಗೋದ್ರಿ ಸರ್. ಎಲ್ಲಾ ಜಮೀನ್ ಪಡ ಬಿದ್ದಾವ್ರಿ ಸರ್. ಬಾಳ ನುಕ್ಸಾನ ಆಗತೈತ್ರಿ. ಇಲ್ಲಿ ಹಾವು ಪಾವು ಜಗ್ಗಿ ಅಡ್ಡಾಡಾಗತ್ತವ್ರಿ ಸರ್. ರಾತ್ರಿ ನಿಮಗೆ ಬರಾಕ ದೊಡ್ಡ ಸಮಸ್ಯೆ. ಏನಿದ್ರು ಬೆಳಗ್ಗೆ ಎಲ್ಲ ಇದು ಮಾಡ್ಕೊಂಡ್ರೆ ನಾವು ಹೋಗುದಿದ್ರೆ ಬೆಳಿಗ್ಗೆ ಹೋಗುದ್ರಿ ಸರ್. ಈಗ ಹೇಳಿದ್ರೇನ್ರಿ ಗ್ರಾಮ ಪಂಚಾಯತಿಗೆ? ಅದು ಏನ್ ಹೇಳಿದ್ರ? ಕೆಡಸವಲ್ರಿ ಸರ್. ಶಾಲಿ ಮಕ್ಕಳಿಗೆ ಬ್ಯಾಗ್ ಹಾಕೊಂಡಿಲ್ಲ, ಅಡ್ಡಾಡಕ ಬರಂಗಿಲ್ರಿ. ಅವ್ರ ಬ್ಯಾಗರ ಖಂಡಾಬಷ್ಟು ವಜ್ಜಿರ್ತಾವ್ರಿ. ಇವ್ರಾಗ ಅಡ್ಡಾಡ್ಬೇಕು ಹೆಂಗ್ರಿ? ಶಾಲಿ ಬ್ಯಾಗ್ ಹಾಕೊಂಡ್ ಹೆಂಗ್ರಿ? ಗಿರಣಿ ಹೋಗುದು ಅದ್ರಿ, ಅಂಗಡಿಗೆ ಹೋಗುದು ಅದ್ರಿ ಸರ್. ಗಿರಣಿ ಬುಟ್ಟಿ ಬ್ಯಾಗ್ ಹಿಡ್ಕೊಂಡ್ ಬರ್ಬೇಕು ಸರ್. ಹುಡುಗರು ಅವ್ರ ದಾಟಿಸಿ ಬ್ಯಾಗ್ ಕೊಡ್ಬೇಕು. ಇಲ್ಲಿ ಮಠ ಬ್ಯಾಗ್ ಹಿಡ್ಕೊಂಡ್ ಬರ್ತೇವ್ರಿ ನಾವು. ಮುದುಕ್ಯಾರ್ದು ದೊಡ್ಡ ಸಮಸ್ಯೆ ಆಗಿತ್ತು. ಬ್ಯಾಗ್ ಹಿಡ್ಕೊಂಡ್ ಬಂದ್ ಹುಡುಗರ್ನ ಈ ಕಡೆ ದಾಟಿಸಿ ಏನ್ ಹಾಸ್ಪಿಟ್ಲಿಗೆ ಹೆಣ್ಮ ಏನ್ ಹೆಂಗ ಹಾಸ್ಪಿಟಲ್ಗೆ ಕರ್ಕೊಂಡ್ ಹೋದ್ರು ನಾವ ಕೈ ಹಿಡ್ಕೊಂಡ್ ಕರ್ಕೊಂಡ್ ಹೋಗುದು. ಈ ರೋಜನಾಗ ಬರ್ಬೇಕ. ಡಾಕ್ಟರ್ಗಳು ಬರಾಕಲ್ಲ ಹೊಡಿಲಿ ಇಲ್ಲಿ. ಮತ್ ಹೆಂಗ್ ಬರ್ಬೇಕ್ರಿ? ಹುದಲಾಗ ಒಲ್ಲೆ ಅಂತಾರ್ರಿ. ನಾವು ಮುದುಕ್ಯಾರಿಗೆ ತಗೊಂಡ್ ನಾವು ಬೈಕ್ನು ನಡೀದಿಲ್ಲ. ಸಾಲಿ ನೀರಿಂದ ಸರ್ ಫಸ್ಟ್ ವ್ಯವಸ್ಥೆ ಮಾಡ್ರಿ ಸರ್. ಒಟ್ಟು ಪುಣ್ಯ ಕಟ್ಬರೋದೊಂದು ಬಾಳ ಡೋಮಿ ಗೀಮಿ ಏನ್ ಕದಾನ ತೆಗಿಯಂಗಿಲ್ರಿ ಸರ್. 6 ಗಂಟೆ ಅಂದ್ರ ಕದಾ ಹಾಕುದ್ರಿ ಸರ್ ನಾವು.